ಬಟ್ ಎದ್ರೊಳಗೆ ಟ್ರಾವೆಲ್ ಮಾಡತ್ತನಪ್ಪ ನಾನಂದ್ರೆ ಜನರಲ್ ಕ್ಲಾಸ್ ಒಳಗೆ. ಕ್ರೌಡ್ ನೋಡ್ರಿ ಈ ಗಾಡಿಗೆ. ಯಾವ ಟ್ರೈನ್ ಒಳಗೆ ಬೇಕಾದ್ರೆ ಹತ್ಕೋಬೋದು. ಯಾವ ಡಾಟ್ ಆನ್ ಟೈಮ್ ಡಿಪಾರ್ಟು ಅದು ಇರೋದು ಈಗ. ಇಲ್ಲಾಂದ್ರೂ ಒಂದು ಇರ್ತದೆ ಜರ್ನಿ ಇಲ್ಲ ರಾಮಪುರ ಜಾಗ ಸಿಗ್ತದೆ ಟೆನ್ಷನ್. ಒಂದು ಅಡ್ವೆಂಚರ್ ಅಂತೂ ಹೆಂಗೋ ಫೈನಲಿ ಕಂಪ್ಲೀಟ್ ಮಾಡಿದ್ದೀವಿ. ಕಾಚಿಗುಡ್ಡ ಸಿಗ್ತದೆ ಡಬಲ್ ಡೆಕ್ಕರದ ಜನರಲ್ ಕಂಡೀಷನ್ ನೋಡ್ರಿ ಇಲ್ಲೇ. ಒಂದು ಜನರಲ್ ಟಿಕೆಟಿಂದ ಇಷ್ಟೆಲ್ಲ ಅಡ್ವಾಂಟೇಜ್ ಐತೆ ಅಂತ ಹೇಳಿ ಗೊತ್ತಾಗಿದ್ದು ನಂಗೆ ಇವತ್ತು ನೋಡ್ರಿ. ಹೌದ್ರಿ, ಇದೊಂದೇನು ಜರ್ನಿ ಐತಲ್ಲ, ಈ ಜರ್ನಿ ಒಳಗೆ ನೀವು ಒಂದು ಜನರಲ್ ಬೋಗಿಯಿಂದ ಹಿಡ್ಕೊಂಡು ಒಂದು ಜನರಲ್ ಟಿಕೆಟಿಂದ ನೀವು ಫಸ್ಟ್ AC ಮಟನು ಹೆಂಗೆ ಟ್ರಾವೆಲ್ ಮಾಡ್ಬೋದು, ಮತ್ತು ಟ್ರೈನ್ಸ್ ಎಲ್ಲ ಹೆಂಗೆ ಚೇಂಜ್ ಮಾಡ್ಬೋದು. ನಾರ್ಮಲಾಗಿ ಒಂದು ರಿಸರ್ವ್ಡ್ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ತಾರಂದ್ರೆ ಅದು ಸ್ಪೆಸಿಫೈಡ್ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ಬೇಕು. ಬಟ್ ಜನರಲ್ ಟಿಕೆಟ್ ಇದ್ರೆ ನಿಮ್ಮ ಕಡೆ ಯಾವ ಸ್ಪೆಸಿಫೈಡ್ ಟ್ರೈನ್ ಇರೋಂಗಿಲ್ಲ, ಅಂದ್ರೆ ನಿಮ್ಮ ಕಡೆ ಒಂದು ಕಮಿಟ್ಮೆಂಟ್ ಇರೋಂಗಿಲ್ಲ. ಕಮಿಟ್ಮೆಂಟ್ ಇಲ್ಲದೆ ಇರುವಾಗ ನೀವು ಆ ಟಿಕೆಟ್ನ ಹೆಂಗೆಲ್ಲ ಯೂಸ್ ಮಾಡ್ಕೋಬೋದು ಅಂತೇಳಿ ಈ ವಿಡಿಯೋ ಒಳಗೆ ನೀವು ನೋಡೋಕೆ ಸಿಗುತ್ತೆ. ಇದು ಫುಲ್ಲು ವೈಬ್ ಎಂಟರ್ಟೈನ್ಮೆಂಟ್ ಮತ್ತು ಒಂದು ಅಡ್ವೆಂಚರಸ್ ವಿಡಿಯೋ ಐತಿ. ನೀವು ಹುಚ್ಚು ಅಂತಂದ್ರು ಅನ್ಬೋದು ನನಗೆ, ಯಾಕಂತಂದ್ರೆ ಈ ವಿಡಿಯೋ ಒಳಗೆ ಅಷ್ಟು ಖರ್ಚು ಆಗಿತ್ತು. ಸೊ ಫುಲ್ ವಿಡಿಯೋ ನೋಡ್ರಿ. ಎಲ್ಲರಿಗೂ ನಮಸ್ಕಾರ ರೀ, ಹೊಸ ವಿಡಿಯೋಕ್ಕೆ ಸ್ವಾಗತ. ಅರ್ಜೆಂಟ್ ಪ್ಲ್ಯಾನ್ ಆತ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಕಿಲ್ಲ ಇಷ್ಟು ಜಲ್ದಿ ನಾನು ದರ್ಶನ ಮಾಡಿ ಬರ್ತೇನೆ ಅಂತೇಳಿ. ಹೌದ್ರಿ, ಹಿಂದಿನ ವಿಡಿಯೋ ಒಳಗೆ ನೋಡಿರ್ತಾರೆ ಅಂದ್ರೆ ಗೊತ್ತೇ ಇರ್ಬೋದು. ನಾನು ಬಂದಿದ್ದೆ ಶ್ರೀಶೈಲಂ ಒಳಗೆ ದರ್ಶನ ಮಾಡಿ ನಾನು ಒಂದಿನ ಇರೋದಾಗತ್ತೆ, ಆರಾಮ್ ಬರ್ಬೋದು ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಹೋದ ಹುಡುಗ ಗೊತ್ತಾದ್ದು ಒಬ್ಬವ ಇದ್ರೆ ಅವ್ಗೆ ರೂಮ್ ಕೊಡೋಂಗಿಲ್ಲ ಅಂತೇಳಿ. ಸೇಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ರಾಮನಾಥಪುರಮ ಮತ್ತು ರಾಮೇಶ್ವರಮ ಮತ್ತು ಕನ್ಯಾಕುಮಾರಿ ಒಳಗೆ. ಇಲ್ಲೂ ಅದ ಸಿಸ್ಟಮ್ ಐತಿ. ಎಲ್ಲ ಏನು ದೇವಸ್ಥಾನಗಳು ಇರ್ತಾವಲ್ಲ ಒಂದು ಸಿಸ್ಟಮ್ ಮಾಡ್ಕೊಂಡ್ರೆ ಅಂತ ಅನ್ಕೊಳ್ತೇನೆ ನಾನು. ಯಾಕಂತಂದ್ರೆ ಒಂದಷ್ಟು ಜನ ಅಹಿತಕರ ಘಟನೆ ಅವ್ರ ಜೊತೆನೂ ಮಾಡ್ಕೊಳಕ್ಕೆ ಇಲ್ಲಿ ಬರ್ತಾರಂತ. 1 ಗಂಟೆ ಮುಟ್ಟಿದೆ ಇಲ್ಲಿ, 1 ಗಂಟೆ ಮುಟ್ಕೊಂಡು ದರ್ಶನ ಮಾಡಿದೆ. ಒಂದು ಅರ್ಧ ತಾಸ್ದಾಗ ದರ್ಶನ ಅಂತ ವಾಪಸ್ ಬಸ್ ಹತ್ತೆ ನಾನು ಮಾರ್ಕಾಪುರಂ ರೋಡಿಗೆ ಬಂದಿನಿ. ಇಲ್ಲಿಂದ ವಾಪಸ್ ನಾನು ಹೊಂಟೀನಿ ನಮ್ಮ ಬೆಂಗಳೂರಿಗೆ. ಬಟ್ ಎದ್ರೊಳಗೆ ಟ್ರಾವೆಲ್ ಮಾಡತ್ತನಪ್ಪ ನಾನಂದ್ರೆ ಜನರಲ್ ಕ್ಲಾಸ್ ಒಳಗೆ. ಹೌದ್ರಿ, ನೀವು ಫಸ್ಟ್ ಟೈಮ್ ನೋಡತ್ತಿರ್ಬೋದು. ಅಂದ್ರೆ ಭಾಳ ಲಾಂಗ್ ಆಗೋಬೇಕು. ನಾನು ನಮ್ಮ ಹುಬ್ಬಳ್ಳಿಯಿಂದ ಬೆಂಗಳೂರು ಮಾಡಿದ್ದೆ, ಹಾಸನ ಅಲ್ಲೆಲ್ಲ ನಾನು ಜನರಲ್ ಒಳಗೆ ಟ್ರಾವೆಲ್ ಮಾಡಿ ತೋರಿಸಿದ್ದೆ. ಬಟ್ ಇಷ್ಟು ಲಾಂಗ್ ಡಿಸ್ಟೆನ್ಸಿಂದ ಬರೋ ಟ್ರೈನ್ ಒಳಗೆ ಯಾವತ್ತೂ ನಾನು ಜನರಲ್ ಒಳಗೆ ಟ್ರಾವೆಲ್ ಮಾಡಿಲ್ಲ. ನೋಡೋಣ ಅಂತ ಶ್ರೀಶೈಲಮ್ದು ಹೋಗ್ತಾರೆ ಅಂದ್ರೆ ಹೆಂಗೆ ಹೋಗೋದು ಅಂತೇಳಿ ನಾನು ಹಿಂದಿನ ವಿಡಿಯೋ ಒಳಗೆ ಫುಲ್ ಡೀಟೇಲ್ಸ್ ಕೊಟ್ಟೀನಿ. ಅದನ್ನು ಹೋಗಿ ನೋಡ್ಬರ್ರಿ. ಈಗ ನಾನು ಮಾರ್ಕಾಪುರಂ ರೋಡ್ ರೈಲ್ವೆ ಸ್ಟೇಷನ್ ಒಳಗೆ ಅದೀನಿ. ಇಲ್ಲಿ ನೋಡಂಬರಿ ಈಗ ಯಾವುದೋ ಒಂದು ಟ್ರೈನ್ ಅರಾವಾಗದತಿ. ಭಾಳ ಟ್ರೈನ್ಗಳನ್ನ ಇಲ್ಲಿಂದ ಎಕ್ಸ್ಟೆಂಡೂ ಮಾಡ್ಯಾರ. ಯಾವ್ಯಾವ ನೋಡೋಣಂತ. ವೇಟಿಂಗ್ ಏರಿಯಾ ಏನಿಲ್ಲ ರೀ ಸ್ಟೇಷನ್ ಒಳಗೆ. ಭಾಳ ದಿನ ನಾನು ಯಾವಾಗಿಂದ ಬರೋದಲ್ಲ ಅವಾಗಿಂದ ಸ್ಟೇಷನ್ ಇದು ಫ್ರಂಟ್ ಏನೈತಲ್ಲ ಇದು ಹಿಂಗೆ ಐತೆ. ಬಟ್ ಸೆಕೆಂಡ್ ಪ್ಲಾಟ್ಫಾರ್ಮ್ ಒಂದು ಸ್ವಲ್ಪ ಅಪ್ಗ್ರೇಡೇಷನ್ ಮಾಡ್ಯಾರ. SCRದವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅವರು ಸ್ಟೇಷನ್ಗಳನ್ನ ಅವರ ಪ್ಲೀಸ್ ಅಪ್ಗ್ರೇಡ್ ಮಾಡಲಿ ಅಂತೇಳಿ. ನಮ್ಮ SW ಅವ್ರದವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದ್ರೆ ನಮ್ಮ ಕಡೆ ಎಲ್ಲ ಸ್ಟೇಷನ್ಗಳು ಅಪ್ಗ್ರೇಡ್ ನೋಡೋಕೆ ಸಿಗೋದವ್ರಿ. ಇದನ್ನು ನಾನು 20 ವರ್ಷದಿಂದ ನೋಡೋದೀನಿ ಈ ಸ್ಟೇಷನ್. ಇನ್ನೂ ಹೆಂಗೈತಲ್ಲ ಹಂಗೆ ಐತಿ. ಫಸ್ಟ್ ಸ್ಪಾಟಿಂಗ್ ಆಫ್ ದ ವಿಡಿಯೋ ಅಂದರೆ ಈ ವಿಡಿಯೋ ಒಳಗಿಂದ ವ್ಯಾಫೋರ್ BJD ಜೊತೆ ಬಂತ ಗುಂಟೂರು ಧರ್ಮವರಂ ಎಕ್ಸ್ಪ್ರೆಸ್. ಇದು ಮೊದಲ ಗುಂಟೂರು ಕಡಪಾಗಿ ಹೋಗಿದ್ರಿ ವಾಯ ನಂದ್ಯಾಲ್ ಮೇಲೆ. ಅಲ್ಲೊಂದು ಘಾಟ್ ಸೆಕ್ಷನ್ ರೂಟ್ ಐತಿ ಮಸ್ತ್ ಅದ್ರ ಮೇಲೆ. ಆಮೇಲೆ ಕಡಪದಿಂದ ತಿರುಪತಿ ಎಕ್ಸ್ಟೆಂಡ್ ಆಗ್ತದೆ. ಈಗ ತಿರುಪತಿದಿಂದ ಧರ್ಮವರಂ ರೂಟ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಂತ ಅನ್ಕೋತೀನಿ ನಾನು. ACF ಕೋಚಸ್ಸಿಂದ ರನ್ ಆಗತೈತಿ. ಬಟ್ ಫುಲ್ ಪ್ಯಾಕ್ ಐತ್ರಿ ಗಾಡಿ. ಒಂದು 3 AC ಏನೋ ಐತಿ ಇದ್ರೊಳಗೆ, ಒಂದು 2 ಅದಾವ. ಇಲ್ಲ 3 AC 2 AC ಎಲ್ಲ ಅದಾವೆ. ಸಾರಿ ಅದು ಕಾಚಿಗುಡ್ಡ ಎಕ್ಸ್ಪ್ರೆಸ್ ಅದ. ನಾನು ಕನ್ಫ್ಯೂಸ್ ಆದೆ. ಗುಂಟೂರು ಕಾಚಿಗುಡ್ಡ ಅಂತಲೂ ಒಂದು ಐತಿ. ಅದು ಹಿಂಗೆ ಬಂದು ಡೋನ್ ಹೋಗಿ ಡೋನ್ದಿಂದ ಹಂಗೆ ಮುಂದೆ ಹೋಗುತ್ತೋ ಡೈರೆಕ್ಟ್ ಹೋಗೋ ಬದಲಿ. ಕ್ರೌಡ್ ನೋಡ್ರಿ ಈ ಗಾಡಿಗೆ ಎಷ್ಟು ಐತೆ. ವಾ, ಯಾಕಂತಂದ್ರೆ ಶ್ರೀಶೈಲದಿಂದ ತಿರುಪತಿ ಕನೆಕ್ಟ್ ಮಾಡುತ್ತಲ್ಲ, ಅದಕ್ಕೆ ಬರೀ ಬೆಸ್ಟ್ ಆಗುತ್ತಿದೆ. ನಾನು ಇದನ್ನು ಟ್ರೈನ ಅಬ್ಸರ್ವ್ ಮಾಡಿರ್ಕಿಲ್ಲ. ಈಗ ರೀಸೆಂಟಾಗಿ ನಮ್ಮ ಫ್ಯಾಮ್ಲಿಗೂ ಇದೇ ಟ್ರೈನ ಬುಕ್ ಮಾಡಿಕೊಟ್ಟಿದ್ದೆ ನಾನು. ಯಾವುದೋ GV ಲೊಕೊಮೋಟಿವ್ಸ್ ಹೊಂಟವ್ರು ನೋಡ್ರಿ. ಇಲ್ಲ ಸ್ಕಿಪ್ ಮಾಡತ್ತವ ಮಾರ್ಕಾಪುರ ರೋಡ್ನ. ಸ್ಪಾಟಿಂಗ್ ನಂಬರ್ 2 ಗುಂಟೂರು ಕಾಚಿಗುಡ್ಡ ಎಕ್ಸ್ಪ್ರೆಸ್. ಆರಾಮ್ ಖಾಲಿ ಐತೆ ನೋಡ್ರಿ ಟ್ರೈನ್. ಬೋರ್ಡ್ ಮಾಡಿಬಿಡ್ಲ. TC ಅವ್ರು ಹೊರಗಿದ್ರೆ ಕೇಳ್ತಾನೆ. ಡೋನ್ ಮಠ ಡೀಲ್ ಆದ್ರೆ ಡೋನ್ ಮಠ ಹೋಗ್ತಾನೆ. ಡೋನ್
ಹಿಂದಿಂದ ಮುಂದೆ ನೋಡಕ್ಕೆ ಬರುತ್ತೆ. ಜನರಲ್ ಟಿಕೆಟ್ ಏನೋ ತೊಗೊಂಡ್ಬಿಟ್ಟೆ ರೀ ಬೆಂಗಳೂರು ಮಠ, ಬಟ್ ಪ್ರಶಾಂತಿ ಎಕ್ಸ್ಪ್ರೆಸ್ ಒಳಗೆ ಕನ್ಫರ್ಮ್ ಆಗತ್ತೆ ಅನ್ನೋ ಒಂದು ಹೋಪ್ಸ್ ಅಂತೂ ಇರಲಿಲ್ಲ. ಸೊ ಇದೇ ಟ್ರೈನಿಗೆ ಈಗ ಟ್ರೈ ಮಾಡೋಣ ಅಂತೇಳಿ ಟಿ ಸಿ ಅವ್ರನ್ನ ಕೇಳಕ್ಕೆ ಬಂದಿದ್ದೆ. ಅವ್ರು ಏನಂತಂದ್ರೆ ನಂದ್ಯಾಲ ಮಠ ಖಾಲಿ ಐತಿ, ನೀವು ನಂದ್ಯಾಲ ಮಠ ಹತ್ಕೋಬೋದು, ಮುಂದೆ ಡೋನ್ ಮಠ ನಾನು ನಿಮಗೆ ಹೆಂಗಾರ ಅಡ್ಜಸ್ಟ್ ಮಾಡಿಸ್ತೇನೆ ಅಂತೇಳಿ ಅಂದ್ರೆ. ಸೊ ನಾನು ಪ್ಲ್ಯಾನ್ ಮಾಡಿದೆ ಈ ಟ್ರೈನ್ ಒಳಗೆ ನಂದ್ಯಾಲ ಮಠ ಹೋಗಿ ನಂದ್ಯಾಲದಿಂದ ಡೋನ್ ಮುಟ್ರೆ, ಡೋನ್ದಿಂದ ನನಗೆ ಬೆಂಗಳೂರಿಗೆ ಕನೆಕ್ಟಿಂಗ್ ಆಪ್ಷನ್ಸ್ಗಳು ಇಲ್ಲಿ ಮಾರ್ಕಾಪುರಕ್ಕೆ ಏನು ಸಿಗತ್ತಾವಲ್ಲ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಚಾನ್ಸಸ್ ಹೋಪ್ ಇಟ್ಕೊಂಡು ಈ ಟ್ರೈನ್ನ ಬೋರ್ಡ್ ಮಾಡ್ಬೇಕಂತೇಳಿ ಫೈನಲ್ ಡಿಸಿಷನ್ ತೊಗೊಂಡೆ. ಫೈನಲಿ ನೋಡ್ರಿ ಇಲ್ಲ ಇದೇ ಟ್ರೈನ್ ಬೋರ್ಡ್ ಆಗೀನಿ. ಪ್ಲ್ಯಾನ್ ಒಳಗೆ ಸ್ವಲ್ಪ ಟ್ವಿಸ್ಟ್ ಬಂತು, ಜನರಲ್ದಿಂದ ಎ ಸಿ ಬಂದೆ. ಜನರಲ್ ಟಿಕೆಟಿಂದ ನೀವು ಹೆಂಗೆಲ್ಲ ಟ್ರಾವೆಲ್ ಮಾಡ್ಬೋದು ಎಲ್ಲ ನಾನು ನಿಮ್ಗೆ ಇದ್ರೊಳಗೆ ತೋರಿಸ್ತೀನಿ. ಈಗ ಜನರಲ್ ಟಿಕೆಟಿಂದ ನಾವು ಇದನ್ನು ಟಿಕೆಟ್ ಕೊಟ್ಟು ಡಿಫ್ರೆನ್ಸ್ ಫೇರ್ನ ಇದನ್ನು ಪೇ ಮಾಡಿ ನಾನೀಗ ಟಿಕೆಟ್ ತೊಗೊಂಡು ಟಿಲ್ಲ ನಂದ್ಯಾಲಿಂದ ದೋನನ ಮಠ ಟಿಕೆಟ್ ಇಲ್ಲ. ನನಗೆ ಎಷ್ಟು ಬಿತ್ತಂದ್ರೆ ಅದು ಡಿಫ್ರೆನ್ಸ್ ಕಾಸ್ಟ್ 420 ರೂಪೀಸ್ ಏನೋ ಬಿತ್ತು. ಅಷ್ಟು ನಾನೀಗ ಪೇ ಮಾಡೀನಿ. ಈಗ ಡೋನ್ ಮಠ ಹೊಂಟೇನಿ, ಬಟ್ ನಂದು ಟಿಕೆಟ್ ಇರೋದು ಬರೀ ನಂದ್ಯಾಲ ಮಠ ಈ ಸೀಟ್ ಕೊಟ್ರೆ ನಂಗೆ 31 ನಂಬರ್. ನಂದ್ಯಾಲದಿಂದ ನಾನು ಮತ್ತೆ ಡೋರ್ ಪ್ಲೇಟಿಂಗ್ ಮಾಡಬೇಕು ಅಪ್ ಟು ಡೋನ್ ಆದ್ಮೇಲೆ ಮುಂದೆ ಹೆಂಗೆ ಜರ್ನಿಪ್ಪ ಅಂತಂದ್ರೆ ಕಚ್ಚಗುಡ್ಡೆಯಿಂದ ಯಲಹಂಕಕ್ಕೆ ಬರೋ ಗಾಡಿಯಾಗ ಟ್ರೈ ಮಾಡ್ತೀನಿ. ಅದ್ರೊಳಗೆ ಸಿಗಲಿಲ್ಲ ಅಂದ್ರೆ ನೆಕ್ಸ್ಟ್ ಹಿಂದೆ ಬರೋ ಯಾವ ಗಾಡಿ ಒಳಗೆ. ಒಟ್ಟಂತೂ ಇದಂತೂ ಪೂರ್ತಿ ನೈಟ್ ನಮ್ದು ರೈಲ್ ಫೇನಿಗೆ ಆಗೇ ಬಿಡುತ್ತೆ. ಜನರಲ್ ಟಿಕೆಟಿಂದ ಟ್ರಾವೆಲ್ ಮಾಡೋದು ಇದು ಅಡ್ವಾಂಟೇಜ್ ನೋಡ್ರಿ. ನೀವು ಯಾವ ಟ್ರೈನ್ ಒಳಗೆ ಬೇಕಾದ್ರೆ ಹತ್ಕೋಬೋದು, ಯಾವುದಾರ ಪೀಕ್ ಟೈಮ್ ಇಲ್ಲ, ಆರಾಮ್ ವೀಕೆಂಡ್ಸ್ ಒಳಗೆ ಐತಂತಂದ್ರೆ ನೀವು ಕಟ್ ಜರ್ನಿ ಮಾಡ್ಕೊಳಕ್ಕೆ ರೈಲ್ ಫೇನಿಂಗ್ ಮಾಡೋಕೆ ಜನರಲ್ ಟಿಕೆಟ ಒಂದು ಹೆವನ್ ಅಂತಲೇ ಹೇಳ್ತೇನೆ ನಾನು. ಡಿಪಾರ್ಟ್ ಆಗ್ಬಿಡುತ್ತೆ ನೋಡ್ರಿ, ಇಲ್ಲಿ ಟಾಪ್ ಸ್ಪೀಡ್ ಒಳಗೆ ಕ್ರೂಸ್ ಆಗತ್ತೀವಿ ನಾವು. ಈಗ ನಮ್ಮ ಟ್ರೈನ್ ತಲುಪೈತ್ರಿ ದಿಗುಮೆಟ್ಟ ಅನ್ನೋ ರೈಲ್ವೆ ಸ್ಟೇಷನ್ ಒಳಗೆ. ನಂಗೆ ಇದು ಒನ್ ಆಫ್ ದ ಫೇವ್ರೇಟ್ ರೈಲ್ವೆ ಸ್ಟೇಷನ್ಸ್ ಆಗುತ್ತೆ. ಯಾಕಂತಂದ್ರೆ ನಾನು ಮೊದಲು ನಮ್ದು ವಿಜಯವಾಡ ಹುಬ್ಬಳ್ಳಿ ಏನೋ ಪ್ಯಾಸೆಂಜರ್ ಹೋಗಿತ್ತಲ್ಲ ಓವರ್ ನೈಟ್ ಹುಬ್ಬಳ್ಳಿ ವಿಜಯವಾಡ, ಅದ್ರೊಳಗೆ ಟ್ರಾವೆಲ್ ಮಾಡ್ತಿರುವಾಗ ಇಲ್ಲಿ ಅದ್ರ ಸ್ಟಾಪ್ ಇರ್ತಿತ್ತು. ಈಗ ನಾರ್ಮಲಾಗಿ ವಿಜಯವಾಡ ಎಕ್ಸ್ಪ್ರೆಸ್ ಬರ್ತಲ್ಲ 17329 ಅದ್ರದ್ದು ಇಲ್ಲಿ ಸ್ಟಾಪ್ ಐತೆ 329 330. ಇಲ್ಲಿ ನೋಡ್ರಿ ಪೂರ್ತಿ ಗುಡ್ಡಗಾಡ ಪ್ರದೇಶ ನಿಮ್ಗೆ ಈ ಸ್ಟೇಷನಿಂದ ನೋಡೋಕೆ ಸಿಗುತ್ತೆ. ಇದು ಪ್ಲಾಟ್ಫಾರ್ಮ್ ಮೇಲೆ ನಾವು ನಿಂತಾಗ ಇಲ್ಲಿ ಹಿಂದೆ ಸರದು ಹುಡುಕ ನಿಮ್ಗೆ ಇಲ್ಲಿ ನೋಡ್ರಿ, ಇಲ್ಲಿ ಪ್ಲ್ಯಾಟ್ಫಾರ್ಮ್ ಮೇಲೆ ನಾವು ನಿಂತೇವೆ. ಲೆಫ್ಟ್ ಸೈಡಿಗೆ ನೋಡಿದ ಹುಡ್ಕ ನಿಮಗೆ ಮಸ್ತ್ ವ್ಯೂಸ್ ನೋಡೋಕೆ ಸಿಗುತ್ತೆ. ಇಲ್ಲಿ ನೋಡ್ರಿ ಇಲ್ಲ ನೀರು ಇಲ್ಲಿ ನೋಡ್ಬೋದು ನೀವು. ಇಲ್ಲೇ ವಾಟ್ರಿಂಗಿಗೆ ಇಲ್ಲೇ ಎಲ್ಲ ಕನೆಕ್ಷನ್ಸನ್ನು ಅದಾವೆ. ತಿಳ್ಕೊಂಬಿಟ್ರಿ ದಿಗುಮಟ್ಟದ ನೀರೇ ಎಷ್ಟು ಚಲೋ ಇರುತ್ತೆ ಅಂತೇಳಿ ಒಮ್ಮೆ ಕುಡ್ದು ನೋಡ್ರಿ. ಆಲ್ಮೋಸ್ಟ್ ಇದು ಏನು ಇಲ್ಲಿ ಯಾವಾಗ ನೀವು ಬಂದೇರಿ ನಿಮ್ಮ ಟ್ರೈನ್ ಸ್ಟಾಪ್ ಆಗೈತಂದ್ರೆ ಈ ನಳದಾಗಿನ ನೀರು ನೀವು ಟ್ರೈ ಮಾಡ್ಬೋದು. ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಬೈ ಮೀ. ಈ ರೂಟ್ ಒಳಗೆ ಬರುವಂಥ ಟನಲ್ ಒಳಗೆ ಈಗ ಎಂಟ್ರ್ ಆಗ್ತೀವಿ ನೋಡ್ರಿ. ನಾವು ಮೇಲೆ ನೋಡ್ಬೋದು, ನೀವು ಗುಡ್ಡ ಐತಿ. ಈಗ ಒಳಗೆ ಹೋಗ್ತೇವೆ.
ನಂದ್ಯಾಲ ಮಠ ಸಿಂಗಲ್ ಲೈನ್ ಸೆಕ್ಷನ್ ಇರೋದ್ರಿಂದ ನಾವೀಗ ಲೂಪ್ ಆಗ್ಯಾವ್ರಿ ಚೆಲ್ಲಮ್ಮ ಅನ್ನೋ ರೈಲ್ವೆ ಸ್ಟೇಷನ್ ಒಳಗೆ. ಈಗ ಕ್ರಾಸಿಂಗಿಗೆ ಬರತೈತಿ ಹುಬ್ಬಳ್ಳಿಯಿಂದ ನರಸಾಪುರಕ್ಕೆ ಹೋಗುವಂಥ ಅಮರಾವತಿ ಎಕ್ಸ್ಪ್ರೆಸ್. ರ್ಯಾಂಪೇಜ್ ಸ್ಪೀಡ್ ಒಳಗೆ ಬರತೈತಿ. ತಡ್ರಿ ಹಿಂಗಿಂದ ಮಜಾ ತೊಗೊಂಡು ಹೆಂಗೆ ಪಾಸ್ ಆಗತ್ತೆ ನಿಮ್ಗೆ ಗೊತ್ತಾಗತ್ತೆ. ಈ ಗಾಡಿ ಯಾವಾಗಲೂ ಮೀನಿನ ವಾಸನೆನ ಇರುತ್ತೆ ನೋಡ್ರಿ. ಈ ಗಾಡಿ ಬಂತಂದ್ರೆ ಹುಬ್ಬಳ್ಳಿಯಾಗ ಮೀನಿನ ವಾಸನೆ ಇರುತ್ತೆ, ಈ ಗಾಡಿ ಹೋತಂದ್ರೂ ಮೀನಿನ ವಾಸನೆ ಇರುತ್ತೆ. ಸೊ ನಮಗೀಗ ಕ್ಲಿಯರೆನ್ಸ್ ಸಿಗುತ್ತೆ ಅಂತೇಳಿ ಅನ್ಕೋತ ನಾನು ಗಾಜುಲಪಲ್ಲಿಗೆ ಹೋಗಕ್ಕೆ ಯಾವಾಗತ್ತೀವಿ ನೋಡ್ರಿ. ನನ್ನ ಟಿಕೆಟ್ ಬರೀ ನಂದ್ಯಾಲ ಮಠ ಅಷ್ಟೇ ಇತ್ತು. ಅಂದ್ರೆ ನಾನು ಏನಾದ ಡಿಫ್ರೆನ್ಸ್ ಫೇರ್ ಪೇ ಮಾಡಿ ಏನು ತೊಗೊಂಡಿದ್ದೆಲ್ಲ ಟಿಕೆಟ್ ಅದು ಬರೀ ನಂದ್ಯಾಲ ಮಠ ಇತ್ತು. ನಂದ್ಯಾಲಿಂದ ಏನು ಡೋನ್ ಮಠ ಅನ್ನಂಗಿಲ್ಲ. ಟಿ ಸಿ ಅವ್ರು ಏನಂದ್ರೆ ಒಂದು ಹ್ಯುಮ್ಯಾನಿಟಿ ನೇಚರ್ ಮೇಲೆ ನೀವು ಸ್ಲೀಪರ್ ಒಳಗೆ ಕುಂತುವರಿ ನಾನು ಇರ್ತಾನೆ ಅಂತಂದ್ರೆ. ಸೊ ನೋಡೋಣ ಅಂತ ಜನರಲ್ ಕಾಲಿದ್ರೆ ಜನರಲ್ಗೆ ಹೋಗೋಣ, ಇಲ್ಲಾಂದ್ರೆ ಸ್ಲೀಪರ್ಗೂ ಹೋಗೋಣ ಅಂತೇಳಿ S1 ಅಂತ ಹೇಳ್ಯಾರ ಅವ್ರು. ನಂದ್ಯಾಲ ಒಳಗಾರ ಅದೇವ್ ನೋಡ್ರಿ, ಬರ್ರಿ ನೋಡೋಣಂತ. B1 ಬಾಜುನ ಒಂದು ಜನರಲ್ಲು ಐತಿ. ಜನರಲ್ ಟಿಕೆಟ್ ಇಟ್ಕೊಂಡು ಜನರಲ್ ಒಳಗೆ ಹೋಗೋಣೀಗ. ಇದ್ದ ನೋಡ್ರಿ ಅಡ್ವಾಂಟೇಜ್ ಜನರಲ್ ಟಿಕೆಟ್ ಅಂತಂದ್ರೆ ಈ ಟ್ರೈನ್ ಬಿಟ್ಟು ನಾ ಇನ್ನೊಂದು ಟ್ರೈನಿಗೆ ಹತ್ಬೋದು, ಮತ್ತೊಂದು ಟ್ರೈನಿಗೂ ಹತ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ರಶ್ ನೋಡ್ಬೋದು ನೀವು ಇಲ್ಲಿ. ಅಡ್ಜಸ್ಟೇಬಲ್ ರಶ್ ಅನ್ಕೋತೇನೆ ನಾನು. ಹತ್ತು ನಿಮಿಷ ಸ್ಟಾಪ್ ಐತಿ ಇಲ್ಲಿ. ಈಗ ನೋಡ್ರಿ ಜನರಲ್ ದೃಶ್ಯ ನೋಡೋಣ ಅಂತ. ಈ ಸೈಡ್ ಇಲ್ರಿ ತೆಳಗೆಲ್ಲ ಕುಂತಾರೆ ಜನ. ನೋಡ್ಬೋದು ಇಲ್ಲಿ ಒಳಗೆ ತೆಳಗನೂ ಕುಂತಾರ, ಹತ್ತಾಕ ಜಾಗ ಇಲ್ಲ, ಇವರೇ ಇಲ್ಲಿ ನಿಂತಾರೆ. ಸೊ ಈಗ ಟಿ ಸಿ ಅವ್ರು ಹೇಳ್ದಂಗೆ ನಾನು S1 ನಾನು ಹೋಗ್ತೇನೆ. ಇಂಥ ಟೈಮ್ನಾಗ ಏನಾಗುತ್ತೆ ಅಂತಂದ್ರೆ ಜನರಲ್ ಒಳಗೆ ಟ್ರಾವೆಲ್ ಮಾಡ್ತಂದ್ರೆ ಕಂಟೆಂಟದ್ದು ಔಟ್ಪುಟ್ ಚೆನ್ನಾಗಿ ಬರೋಂಗಿಲ್ಲ. ಇದನ್ನು ಕಂಡೀಷನ್ ತೋರಿಸ್ಬೋದು. ಬಟ್ ನಂದು ಏನು ಮೇನ್ ಉದ್ದೇಶ ಇರುತ್ತೆ ಅಂದರೆ ಟ್ರೈನ್ ಜರ್ನಿನ ನೀವು ಎಷ್ಟು ಸುಂದರವಾಗಿ ಎಂಜಾಯ್ ಮಾಡ್ಕೋಬೋದು ಅನ್ನೋದು ನಂದು ಉದ್ದೇಶ ಇರೋ ಸಂಬಂಧ. ಜನರಲ್ದ ಕಂಡೀಷನ್ ಅಂತೂ ನೋಡಿ ನಾನು ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ ರೀ. ಬರೀ ಸಿಕಂದ್ರಾಬಾದ್ ಹೋಗೋಕೆ ಇಷ್ಟು ರಶ್ ಬರತ್ತಂದ್ರೆ ಭುವನೇಶ್ವರದಿಂದ ಬರೋ ಗಾಡಿ ಮತ್ತು ಯಲಹಂಕ ಅಂದ್ರೆ ನಮ್ಮ ಹೈದರಾಬಾದಿಂದ ಯಲಹಂಕ ಹೋಗೋ ಗಾಡಿ ಎಷ್ಟು ರಶ್ ಇರಬಾರ್ದು ಅಂತೇಳಿ ಮುಂದೆ ಬಿಟ್ರೆ ಆತ. ಈಗ ನೋಡೋಣ ತಡಿ ಸರ್ ಹೇಳ್ದಂಗೆ S1 ಒಳಗೆ ಕುಂದ್ರು ಮುಂದಾಗಿದ್ದು ನೋಡೋಣ ಅಂಥೇಳಿ S1 ಒಳಗೆ ಬೋರ್ಡ್ ಮಾಡಕ್ಕೆ ಹೋದೆ. ಈಗ ನೋಡ್ರಿ ಈಗ S1 ಬೋಗಿ ಒಳಗೆ ಬಂದೀನಿ. ಇದು ಫುಲ್ ಪ್ಯಾಕ್ ಐತಿ ಗಾಡಿ. ಇತ್ತಾಗ ಹೋದ್ರೆ ಅದು ಪ್ಯಾಕ್ ಐತಿ. ಡಿಪಾರ್ಟು ಆದ್ವಿ ನಾವೀಗ ಡಾಟ್ ಆನ್ ಟೈಮ್ ಡಿಪಾರ್ಟು ಆದ್ವಿ ರೀ ನಾವೀಗ ನಂದ್ಯಾಲ ಜಂಕ್ಷನಿಂದ. ಧರ್ಮವರಂ ಮಚಲಿಪಟ್ಟಣ ಬರೋದು ಇಲ್ಲೇ ಸೈಡ್ ಲೋವರ್ ಒಳಗೆ ಖಾಲಿ ಐತ್ರಿ. ಅಂಕಲ್ ಕೇಳಿದೆಪ್ಪ ಭಾಳ ಹೆಲ್ಪಿಂಗ್ ಇದ್ರೆ ಕುಂದ್ರೆ ಆರಾಮಾಗಿ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಹಿಂಗೆ ಕುಂತೆ ಹೆಂಗೆ ದೋಸ್ತಿ ಮಾಡ್ಕೊಂಬಿಡೋದು. ಏನಿಲ್ಲ ಅಂದರೂ ಒಂದೂವರೆ ತಾಸು ಜರ್ನಿ ಐತಿ. ಅಲ್ಲಿ ಆರಾಮಾಗಿ ಕುಂದ್ರಾಗ ಜಾಗ ಸಿಗ್ತಾ ಅದೊಂದು ಟೆನ್ಷನ್ ಹೋಗುತ್ತೆ. ಹಿಂಗೆ ನೋಡ್ರಿ ಜರ್ನಿ ಒಳಗೆ ನೀವು ಏನರ ಒಂದು ನಾನು ಯಾರು ನಾನು ಏನು ಅಂತ ಗೊತ್ತಿಲ್ದಾನೆ ನನಗೆ ಕುಂತ್ಕೋಪ ಅಂತೇಳಿ ಅವರು ಅಷ್ಟು ದೊಡ್ಡ ಮನಸ್ಸಿಂದ ಹೇಳಿರಲ್ಲ. ನಂಗೆ ಭಾಳ ಲೈಕ್ ಆತ್ರಿ. ಅಲ್ಲೇ ಅವ್ರ ಜೊತೆ ಕುಂತ್ಕೊಂಡೆ ಒಂದೂವರೆ ತಾಸು ಜರ್ನಿನ ನನಗೆ ಜರ್ನಿ ಹೆಂಗೆ ಫೀಲ್ ಆಗಕ್ಕೆ ಬಿಡಲಿಲ್ಲ. ಯಾಕಂತಂದ್ರೆ ಸೈಡ್ ಲೋವರ್ ಒಳಗೆ ಒಂದು ಕುಂತಿದ್ದೆ, ಅವರು ಮಾತಾಡ್ಸತ್ತಿದ್ರೆ ಅವ್ರ ಜೊತೆ ನಾನು ಸ್ವಲ್ಪ ನನಗೆ ಬಂದಷ್ಟು ತೆಲುಗು ಒಳಗೆ ಕನ್ವರ್ಸೇಷನ್ ಮಾಡಿ ಅವ್ರಿಗೂ ಹೇಳತ್ತಿದ್ದೆ ನಾನು ಹಿಂಗೆಲ್ಲ ವಿಡಿಯೋ ಮಾಡ್ತೇನೆ ಅಂತೇಳಿ. ಮತ್ತು ನಿಮಗೂ ತಲೆಯಾಗ ಡೌಟ್ ಬಂದಿರ್ಬೋದಲ್ಲ, ಇವನ್ ಟಿಕೆಟ್ ಬರೀ ನಂದ್ಯಾಲ ಮಠನೇ ಇತ್ತು, ಇವ ದೋನ್ ಮಠ ಹೆಂಗೆ ಟ್ರಾವೆಲ್ ಮಾಡತ್ತಾನೆ ಅಂತೇಳಿ. ನಿಮಗೆ ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ ಅಲ್ರಿ, ನಾನು SBC ಮಠ ಅಂದ್ರೆ ಬೆಂಗಳೂರು ಮಠ ಟಿಕೆಟ್ ತೊಗೊಂಡಿನಿ. ಅದರ ಟಿಕೆಟಿಂದ ನಾನು ಯಾವ ಟ್ರೈನಿಗೆ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು ವಿದೌಟ್ ಎನಿ ಹೆಸಿಟೇಷನ್. ಒಂದು ಅಡ್ವೆಂಚರ್ ಅಂತೂ ಹೆಂಗೋ ಫೈನಲಿ ಕಂಪ್ಲೀಟ್ ಮಾಡಿದ್ದೀವಿ. ಒಮ್ಮೆ ಟಿ ಸಿ ಅವ್ರು ಹೆಲ್ಪ್ ಮಾಡ್ಯಾರ, ಒಮ್ಮೆ ಸೈಡ್ ಲೋವರ್ ಒಳಗೆ ಒಂದು ಪ್ಯಾಸೆಂಜರ್ ಹೆಲ್ಪ್ ಮಾಡ್ಯಾರ. ಈಗ ಫೈನಲಿ ಡೋನ್ ಬರೋದೈತಿ. ಇಲ್ಲಿ ಇಳಿದ ಇನ್ನೊಂದು ಅಡ್ವೆಂಚರ್ ಸ್ಟಾರ್ಟ್ ಆಗುತ್ತೆ. ಬಿಫೋರ್ 30 ನಿಮಿಷ ನಾವು ಅರೈವಲ್ ಆಗತ್ತೀವಿ ಡೋನ್ಗೆ. ಹೋಗಿ ಮುಂದಿನ ಪ್ಲ್ಯಾನ್ ಎಲ್ಲ ಅಲ್ಲಿ ಮಾತಾಡೋಣ ಅಂತ ಬರ್ರಿ ಅರೈವಲ್ ನೋಡೋಣ.
ನಾವು ನಂದ್ಯಾಲ ಸೈಡಿಂದ ಎಂಟ್ರ್ ಅದೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಕಾಚಿಗುಡ್ಡ ಲೈನೊಳಗೆ ಮೇ ಬಿ ಇದು ಅಶೋಕಪುರಂ ಕಾಚಿಗುಡ್ಡ ಅನ್ಕೋದ ನಾನು. 12 ಅಂದ್ರೆ ಹಾಂ ಅದ ಗಾಡಿ. ಎಸ್, ಅಶೋಕಪುರಂ ಕಾಚಿಗುಡ್ಡ ಹೊಂಟತಿ. ಇಲ್ಲಿ ಖಾಲಿನ ಇತ್ತು ಇವತ್ತು, ಸಂಡೇ. ಈ ಗಾಡಿ ಖಾಲಿ. ಇದು ನಂಗೆ ಅನ್ಸೋ ಮಟ್ಟಿಗೆ ಬರೀ ಫಿಲ್ ಅನಂತಪುರ ಮಠ ಅಷ್ಟೇ ಬರುತ್ತೆ. ಫೈನಲಿ ಎಂಟರ್ಡ್ 50%. ಬಾಜು ಪ್ಲಾಟ್ಫಾರ್ಮ್ ಒಳಗೆ ಸಾಯಿನಗರ್ ಶಿರ್ಡಿ ತಿರುಪತಿ ಎಕ್ಸ್ಪ್ರೆಸ್ ಐತಿ. ರೇಕ್ ಶೇರಿಂಗ್ ಐತಿ ತಿರುಪತಿ ಅಕೋಲಾ ಜೊತೆ. ಜನರಲ್ ಅಡ್ವೆಂಚರ್ ಜರ್ನಿದ ಫಸ್ಟ್ 50% ಇಲ್ಲಿ ಕಂಪ್ಲೀಟ್ ಆಗೈತ್ರಿ. ದೋನ್ದಿಂದ ನಂದು ನೆಕ್ಸ್ಟ್ ಪ್ಲಾನ್ ಐತಿ. ಕಾಚಿಗುಡ್ಡದಿಂದ ಯಲಹಂಕಕ್ಕೆ ಹೋಗುವಂಥ ಎಕ್ಸ್ಪ್ರೆಸ್ ಹಿಡ್ಕೊಂಡು ನಾನು ಇನ್ನು ಬೆಂಗಳೂರಿಗೆ ಹೋಗ್ಬೇಕಂತೇಳಿ ನೋಡೋಣಂತ. ಅದ್ರೊಳಗೆ ಟಿಕೆಟ್ ಸಿಗುತ್ತೆ ಇಲ್ಲ, ಬಟ್ ಜನರಲ್ ಟಿಕೆಟ್ ತೊಗೊಂಡಲ್ಲ, ಆರಾಮಾಗಿ ಹತ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾವಂತೂ ಮಾತಾಡ್ಕೊಂಡ್ರೆ ಏನು ಚಿಂತಿಲ್ಲ. ರಾತ್ರಿ 1 ಗಂಟೆ ಆದರೂ ನೋಡ್ರಿ, ಇಲ್ಲ ಡೋನ್ ಒಳಗೆ ಸ್ಟಾಲ್ ಅವೈಲೇಬಲ್ ಐತೆ. ನಾನು ನೀರಿನ ಬಾಟ್ಲು ಖಾಲಿಯಾಗಿತ್ತು, ಒಂದು ನೀರಿನ ಬಾಟ್ಲ ಮತ್ತು ಏನರ ತಿನ್ನೋಕ್ಕಾದ್ರೆ ನೋಡ್ತಾನೆ. ಇಲ್ಲಿ ಕ್ರೀಮ್ ಬನ್ನದು ಏನಿಲ್ಲ ಇಲ್ಲಿ ತಿನ್ನೋಕೆ. ಹೊಟ್ಟೆ ಹಸಿದಕ್ಕೆ ನೋಡ್ರಿ, ಒಂದು ಬಿಸ್ಕಿಟ ಮತ್ತು ಒಂದು ಇದನ್ನು ಚಹಾ ತೊಗೊಂಡನಿ. ಇಲ್ಲೇ ತಿರುಪತಿ ಎಕ್ಸ್ಪ್ರೆಸ್ ಐತಿ. ಅವನ್ನ ಪಾಪ ತಿಂದು ರೊಕ್ಕ ಕೊಡ್ರಿ ಅಂತಂದ, ಭಾರಿ ಬೆಸ್ಟ್ ಮನುಷ್ಯ. ಇಲ್ಲಿ ನೋಡ್ರಿ, ಅವಲ್ಲ ಅನ್ನ ಲಿಟ್ರಲಿ ಸ್ಟೇಷನ್ ಒಳಗೆ ನೀವು ತಿಂದು ಕೊಡ್ರಿ ಅಂದಲ್ಲ, ನಂಗೆ ಅದು ಭಾಳ ಲೈಕ್ ಆಗುತ್ತೆ. ಯಾಕಂತಂದ್ರೆ ನೀವು ಒಳ್ಳೇದು ಮಾಡ್ರೆ ಜನ ನಿಮ್ಗೆ ಒಳ್ಳೆಯವ್ರು ಮಾಡೋರು ಸಿಗ್ತಾರೆ ಅನ್ನೋದಕ್ಕೆ ಉದಾಹರಣೆ ಬೇಡ. ನಾನು ಅದು ನನ್ನ ಜೊತೆ ನೋಡ್ರಲ್ಲ, ಸೈಡ್ ಓವರ್ ಸೀಟ್ ಕೊಟ್ರೆ TC ಅಷ್ಟು ಹೆಲ್ಪ್ ಮಾಡ್ರೆ. ಇದು ಅಡ್ವೆಂಚರ್ ಜೊತೆ ಹೆಂಗಾಗತ್ತಂದ್ರೆ ಜರ್ನಿ, ನೀವು ಏನೇನು ಮಾಡಿರ್ತಾರಲ್ಲ ಅದು ನಿಮಗೆ ವಾಪಸ್ ರಿಪೀಟ್ ಆಗುತ್ತೆ. ಕಾಚಿಗುಡ್ಡಗೆ ಹೋಗುವಂಥ ಚಿತ್ತೂರು ಕಾಚಿಗುಡ್ಡ ವೆಂಕಟಾದ್ರಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೋಡ್ರಿ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 17 ಐತೆ ಅಂದರೆ ಎಕ್ಸ್ಪ್ರೆಸ್. ಈ ಕಾಚಿಗುಡ್ಡದ ಏನೇನು CDO ಗಾಡಿಗಳು ಇರ್ತಾವಲ್ಲ, ಇದು ಸೇಮ್ ನೀಲಿ ಮತ್ತು ಯೆಲ್ಲೋ ಬೋರ್ಡ ನೋಡೋಕೆ ಸಿಗ್ತಾವೆ. ಈಗ ಜಸ್ಟ್ ನಿಮಗೆ ನಾನು ಚಿತ್ತೂರು ಕಾಚಿಗುಡ್ಡ ತೋರಿಸಿದ್ರೆ, ಇದ್ರ ಡೌನ್ ಟ್ರೈನ್ ಮತ್ತು ನೋಡ್ರಿ, ಕಾಚಿಗುಡ್ಡ ಚಿತ್ತೂರು ಡಬಲ್ ಡೆಕ್ಕರದ ಲಗೇಜ್ ಬ್ರೇಕ್ ಆ್ಯಂಡ್ ಜನರೇಟರ್ ಕಾರ್ ಐತಿ. ಆರಾಮ್ ಖಾಲಿ ಓಡ್ತಾವೆ ನೋಡ್ರಿ. ಇಲ್ಲ ಖಾಲಿ ಇಲ್ಲ ಐತೆ ರಶ್. ಆದ್ರೆ ಇವತ್ತು ಸಂಡೇ ಅಲ್ಲ, ಅದ್ರ ಲೆಕ್ಕಕ್ಕಿಲ್ಲ. ಗಾಡಿದ ಡಿಪಾರ್ಚರ್ ಆದ ನೋಡ್ರಿ ಇಲ್ಲಿಂದ. ಇದ್ರದ್ದು ಲೋಕೋ ರಿವರ್ಸಲ್ ಆಗುತ್ತೆ ಇಲ್ಲಿ. ಅದಕ್ಕೆ 25 ನಿಮಿಷ ಸ್ಟಾಪ್ ಇತ್ತು. ನಾವು 15 ನಿಮಿಷ ಬಿಫೋರ್ನೂ ಎಂಟ್ರ್ ಆಗಿದ್ದೀವಿ. ಮಸ್ತ್ ಸೆಕ್ಯೂರಿಟಿ ಐತ್ರಿ ಇಲ್ಲಿ ನೋಡ್ರಿ. ಟೈಮ್ ಎಷ್ಟಾಗತ್ತೆ? ರಾತ್ರಿ 1:36. ಪ್ಲಾಟ್ಫಾರ್ಮ್ 2ಗೆ ಬರೋ ಚಾನ್ಸ್ ಐತೆ. ಯಾಕಂದ್ರೆ ಡೌನ್ ಹೋಗೋ ಗಾಡಿಗಳೆಲ್ಲ ಇದೇ ಪ್ಲಾಟ್ಫಾರ್ಮ್ಗೆ ಬರತ್ತವ. ಇನ್ನೊಂದು 25 ಕಿಲೋಮೀಟ್ರ್ ಏನೋ ಹಿಂದೆ ಐತೆ ಅಷ್ಟೇ ನಮ್ಮದು ಗಾಡಿ. ನೋಡೋಣ ಅಂತ ಟ್ರೈ ಮಾಡೋಣ. TC ಅವ್ರಿಗೆ ಕೇಳೋಣ. ಅರ್ಜೆಂಟ್ ಒಳಗೆ ಸೀಟ್ ಐತೆ ನೋಡ್ಕ ಪಟ್ ಅಂತ ಈ ಟ್ರೈನ್ ಅಂತೂ ಹತ್ಕೊಂಡು ಬಂದುಬಿಟ್ಟೆ ರೀ. ಬಟ್ ಮುಂದೆ ಹೋಗೋ ಪ್ಲ್ಯಾನ್ ಅದು ಒಂದು ಯೋಚನೆ ಆಗಿತ್ತಷ್ಟೆ. ಅದು ಯೋಚನೆನ ನಾನು ಎಕ್ಸಿಕ್ಯೂಟ್ ಮಾಡ್ತೇನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಕಿಲ್ಲ. 1:15 ಬಂದ ಏನು ಭಾಷೆ ಬರೋಂಗಿಲ್ಲ, ಏನು ಬರೋಂಗಿಲ್ಲ. ಬರೋ ಭಾಷೆ ಒಳಗೆ ಎಲ್ಲರ ಜೊತೆ ಕನ್ಫರ್ಮ್ ಮಾಡ್ಕೊಂಡು, ಅಲ್ಲಿ ಪೊಲೀಸ್ ಚೆಕಿಂಗು ಜಾಸ್ತಿ ಇತ್ತು. ಅವ್ರಿಗೆ ನಾನು ಜನರಲ್ ಟಿಕೆಟ್ ತೋರಿಸಿ ಅವ್ರಿಗೆಲ್ಲ ಹೇಳಿ ಮಾರ್ಕಾಪುರದಿಂದ ಇಲ್ಲಾಕೆ ಬಂದಿಪ್ಪ ನೀ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಾನೊಂದು ಕುಂತಿದ್ದೆ. ಬಟ್ ಈ ಟ್ರೈನ್ ಒಳಗೆ ಒಂದು ಹೋಪ್ ಇತ್ತು ಸಿಗುತ್ತಂತಂತೇಳಿ. ನೀವು ಅನ್ಕೋತಿರ್ತೀರಿ, ಯಾರಿಗೂ ನೋಡಿರಿ ಬರೀ ಒಂದು ಬೆಂಗಳೂರಿಂದ ತುಮಕೂರಿಗೆ ಒಂದಷ್ಟು ಜನ ಹೋಗ್ತಾರಂತಂದ್ರೆ ಒಂದಷ್ಟು ಜನ ಕನ್ಫರ್ಮ್ ಟಿಕೆಟ್ ಇಲ್ಲದ ಕಾಲ ಇಡಂಗಿಲ್ಲ. ಸೊ ನಾನು ಅದೇ ಕೆಟಗರಿ. ಕನ್ಫರ್ಮ್ ಟಿಕೆಟ್ ಇಲ್ಲಿಲ್ಲ ಅಂದ್ರೆ ನಂಗೆ ತಲೆಯಾಗ 1000 ಯೋಚನೆ ಬರ್ತಿರ್ತಾವೆ. ಅಂಥ 1000 ಯೋಚನೆ ಒಳಗೂ ಇಂಥವು 4 ಟ್ರೈನ್ ನಾನು ಹಿಡಿದು ಟ್ರಾವೆಲ್ ಮಾಡತ್ತನಂತಂದ್ರೆ ಅದನ್ನಂದ್ರೆ ರೈಲ್ವೇದು ಏನು ನಾಲೆಜ್ ಐತಲ್ಲ ಅದನ್ನು ನಾನು ಹೋಲ್ಡ್ ಮಾಡ್ದಂಗೆ. ನಾಲೆಜ್ ಈಸ್ ದ ಕೀ ಟು ಎವ್ರಿಥಿಂಗ್ ಅಂತಾರಲ್ಲ, ಹಂಗೆ ನೋಡ್ರಿ ಇದು. ಸೊ ಬರ್ರಿ ಟ್ರೈನದು ವೇಟ್ ಮಾಡೋಣ ಅಂತೀಗ. ನಾನು ಲೋಕೋ ರಿವರ್ಸಲ್ ಆಗೈತೆ ಅಂದ್ಕೊಂಡೆ, ಬಟ್ ಇಲ್ಲರಿ, ಲೋಕೋ ಚೇಂಜನ ಮಾಡ್ಯಾರ ನೋಡ್ರಿ. ಇಲ್ಲಿ ನಮ್ಮ ಜೊತೆ ಬಂದು 25007 ಇಲ್ಲೇ ರೋವ್ ಮಾಡೋದದೆ. 1:57ಕ್ಕೆ ಗಾಡಿ ಡಿಸ್ಪ್ಲೇ ಬೋರ್ಡ್ 1:57ಕ್ಕೆ ಕೋಚ್ ಪೊಸಿಷನ್ ಡಿಸ್ಪ್ಲೇ ಆಗೈತೆ ನೋಡ್ರಿ. Yelahanka Express via Gundakala Junction.
ಮಾರಾಯವಾತ್ ನೋಡ್ರಿ, ವ್ಯಾಪ್ 7 ಅನ್ಸದೈತಿ ನೋಡಿ. लालगुड्डाದ ಕವಚ್ ಫಿಟೆಡ್ ವ್ಯಾಪ್ 7, ಕಾಚಿಗುಡ್ಡ ಯಲಹಂಕ. ಅರೈವಲ್ ಆದ್ಮೇಲೆ ಎಲ್ಲಿ ಮಾಯ ಆದಪ್ಪ ಅಂತೇಳಿ ಯೋಚನೆ ಮಾಡತಿರ್ಬೋದ. ಜಸ್ಟ್ ನೋಡ್ರಿ ಇಲ್ಲೇ ಮತ್ತೊಂದು ಟಿಕೆಟ್ ಬರ್ಸ್ಕೊಂಡ್ಬಂದಿ. ಫಸ್ಟ್ ಕ್ಲಾಸ್ AC ಬರ್ರಿ ಹೋಗೋಣ. ಎಲ್ಲಾರು ಮಕ್ಕೊಂಡ್ರ ನೋಡ್ರಿ. A3 ಹೋಗಿ ಫಸ್ಟ್ ಕ್ಲಾಸ್ AC ಡೆಡಿಕೇಟೆಡ್ ಐತಿ. ವಾವ್, ಇದೆ ನೋಡ್ರಿ ನಂದ. ಸಾರಿ ಇದೆ ನೋಡ್ರಿ ನಂದ ಫಸ್ಟ್ ಕ್ಲಾಸ್ AC. ಕೇಳಿದೆ ಸ್ಲೀಪರ್ ಒಳಗೂ RAC ಬದೈತಿ, ನಾಟ್ ಪಾಸಿಬಲ್. 3AC ಎಕನಾಮಿನೂ RAC ಬದೈತಿ, ನಾಟ್ ಪಾಸಿಬಲ್. 2AC ಸದ್ಯಕ್ಕೆ RAC ಬಿದ್ದಿದೆ. RAC ಆಗ್ಲಿದ್ದು ಒಂದು ಖುಷಿ ಯಾವುದಪ್ಪ ಅಂತಂದ್ರೆ ಫಸ್ಟ್ ಕ್ಲಾಸ್ AC. ಯಾಕಂದ್ರೆ ಫಸ್ಟ್ ಕ್ಲಾಸ್ AC ಒಳಗೆ RAC ಆಪ್ಷನ್ನೇ ಬರೋಂಗಿಲ್ಲ ಅಲ್ರಿ. ಸೊ ನಮ್ದು 1350 ರೂಪಾಯಿ ನಾನು ಪೇ ಮಾಡಿದೆ ಡೋನ್ದಿಂದ ಯಲಹಂಕಾಗ. ಇನ್ನು ಫುಲ್ ಜರ್ನಿ ನಮ್ದಿನ್ನು ಫಸ್ಟ್ ಕ್ಲಾಸ್ AC ಒಳಗೆ ಇರುತ್ತೆ. ಏನು ಆಪ್ಷನ್ನೇ ಇರಲಿಲ್ಲ ರೀ. ಯಾಕಂದ್ರೆ ಜನರಲ್ದಾಗೂ ಇದಿಲ್ಲ, ನನಗೆ ಹೂವು ಮನಸ್ಸಿಲ್ಲ. ಯಾಕಂತಂದ್ರೆ ಮೈಕೈಯೆಲ್ಲ ನೋವಾಗುತ್ತೆ, ಮತ್ತು ದವಾಖಾನಿಗೂ ಅಷ್ಟೇ ಇಡ್ಬೇಕು. ಯಾಕಂತಂದ್ರೆ ನಾ ಎಂಥ ಮನುಷ್ಯ ಅದ ಅಂದ್ರೆ ನಿದ್ದೆ ತಪ್ಪಿಸ್ಕೊಂಡು ಅಂದ್ರೆ ನನಗೆ ಮೈಕೈ ನೋವಾಗಿಬಿಡುತ್ತೆ. ರಾತ್ರಿ 3 ಗಂಟೆಗೆ ಪೆಂಡೆಗಲ್ಲು ಜಂಕ್ಷನ್ ಸ್ಕಿಪ್ ಮಾಡತ್ತೇವೆ ನೋಡ್ರಿ ನಾವು. ಪ್ರೈವೇಟ್ ಕೂಪ್ ಸಿಕ್ಕತ್ರಿ, ಪಟ್ನ ಹಾಸಿಗೆ ಮಾಡ್ಕೊಂತ ಅಣ್ಣ ಹೇಳೀನಿ ಅಟೆಂಡ್ರನ್ನಾಗ ಎಲ್ಲ ತೊಗೊಂಬರ ಅಂತೇಳಿ. ಬೆಳಗ್ಗೆ ಎಲ್ಲಿ ಹೆಚ್ರಾಗತ್ತಲ್ಲ ಅಲ್ಲಿ ಹೇಳೋಣಂತ. ಬರ್ರಿ ನನ್ನ ಜೊತೆ ಶುಭರಾತ್ರಿ ಮಾಡೋಣ. 1 2. ಮೊದಲೆಲ್ಲ ಜರ್ನಿ ಸಂಬಂಧ ಮೊದಲೆಲ್ಲ ನಿದ್ದೆ ಸಂಬಂಧ ನನಗೆ ಒಂದೆರಡು ಸ್ಟೇಷನ್ ಮಿಸ್ ಹಾಕಿದ್ದು. ಬಟ್ ಇದು ಪೂರ್ತಿ ಜರ್ನಿನ ಮಿಸ್ ಆಗಿಬಿಟ್ಟತ್ರ ನಂದು. ಎಷ್ಟು ನಿದ್ದೆ ಬಂದೈತೆ ಅಂದ್ರೆ ಹೊಲಸು. 3 ಅಲಾರಾಮ್ ಇಟ್ಟಿದ್ದೆ, ಅವು ವರ್ಕ್ ಆಗಿಲ್ಲ. ಲಿಟ್ರಲಿ ಆ ಅಟೆಂಡ್ರ್ ಅಣ್ಣ ಬಂದು ಎಬ್ಸಾನ, ಸರ್ ಯಲಹಂಕ ಬಂದು ಅಂತೇಳಿ. ನಾವೀಗ ಎಂಟ್ರಾಗೇವಿ ಯಲಹಂಕ ಜಂಕ್ಷನಿಗೆ. ಇದ್ರ ಸ್ಟಾಪ್ ಇಲ್ಲೇ ಇರುತ್ತೆ. ಕಾಚಿಗುಡ್ಡದಿಂದ ಯಲಹಂಕಾಗೆ ನಿಮಗೆ ಡೈಲಿ ನೋಡೋಕೆ ಸಿಗುತ್ತೆ ಈ ಟ್ರೈನ್. ಇದನ್ನು ಆಪ್ರೇಟ್ ಮಾಡೋದು ಸೌತ್ ಸೆಂಟ್ರಲ್ ರೈಲ್ವೇದವ್ರು. ಈ ಟ್ರೈನ್ 10 ಗಂಟೆ 45 ನಿಮಿಷಕ್ಕೆ ಕಾಚಿಗುಡ್ಡದಿಂದ ಬಿಡುತ್ತೆ. ಯಲಹಂಕಾಗೆ 9:00 ಬಂದು ತಲುಪುತ್ತೆ. ಕರೆಕ್ಟ್ 9:00 ಬಂದು ತಲುಪೈತಿ. ಇದೇ ನಮ್ಮ ಟ್ರೈನ್ ಐತಿ. ನೀವು ಯಾವಾಗಾರ ಹೈದ್ರಾಬಾದಿಂದ ಬರತ್ತೀರಂದ್ರೆ ಈ ಟ್ರೈನ್ನ ಪ್ಲ್ಯಾನ್ ಮಾಡ್ಕೋಬೋದು. ನಂದು ಇದು ಅಡ್ವೆಂಚರ್ ಜರ್ನಿ ಒಳಗೆ ನಂದು ಖರ್ಚಾಗೈತೆ ರೀ 450 ಏನೋ. ಇದಕ್ಕೆ ಸ್ಟಾರ್ಟಿಂಗಿಂದ ಹೇಳ್ದೆ ನೋಡ್ರಿ, 200 ರೂಪಾಯಿ ಜನರಲ್ ಟಿಕೆಟ್ ಕಾಸ್ಟ್. ಆಮೇಲೆ 450 ರುಪೀಸ್ ಇದಕ್ಕೆ ಗಾಡಿ ಕೊಟ್ಟೆ. ಯಾವುದಂದ್ರೆ ಕಾಚಿಗುಡ್ಡ ಗುಂಟೂರು ಕಾಚಿಗುಡ್ಡ ಗಾಡಿ ಒಳಗೆ ಅಪ್ ಟು ಡೋನ್ ಮಠ ನಾನು ಕೊಟ್ಟೆ 450, 650 ಆತ. ಆಮೇಲೆ ಈ ಗಾಡಿಗೆ ಹತ್ತಿದೆ 1350. ಇದಕ್ಕೆ ಪೇ ಮಾಡಿದೆ 650 ಪ್ಲಸ್ 1350 ಎಷ್ಟಾತ? 13 6 19 2000 ರುಪೀಸ್ ಎಕ್ಸಾಕ್ಟ್ ನನಗೆ ಈ ಗಾಡಿ ಖರ್ಚಾತ ಮಾರ್ಕಾಪುರದಿಂದ ಇಲ್ಲಿ ಬರೋಕೆ. ಬಟ್ ಅರ್ಧ ಜರ್ನಿ 3AC, ಅರ್ಧದ ಒಂದು ಇಟ್ಟು ಜರ್ನಿ ಸ್ಲೀಪರ್, ಒಂದಿಷ್ಟು ಜರ್ನಿ ನಮ್ದು ಫಸ್ಟ್ ಕ್ಲಾಸ್ AC ಒಳಗಾತ. ನಂದಿಗೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಯೂನಿಕ್ ಅಡ್ವೆಂಚರ್ ಜರ್ನಿ ಇರ್ತದೆ. ನಮ್ಮ ಜರ್ನಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ರೀ. ಈಗ ಬಂದು ನಾವು ಅಷ್ಟೇ ಯಲಹಂಕಾಗೆ ತಲುಪೇವೆ. ಯಲಹಂಕದಿಂದ ನನ್ನ ನೆಕ್ಸ್ಟ್ ಜರ್ನಿ ಇರುತ್ತೆ ಇನ್ನು ಪ್ರಶಾಂತಿ ಎಕ್ಸ್ಪ್ರೆಸ್ ಒಳಗೆ. ಡೈರೆಕ್ಟ್ ಅದಕ್ಕೆ ಬರ್ಬೋದಿತ್ತು, ಬಟ್ ಅದು ಲಾಂಗ್ ರನ್ನಿಂಗ್ ಗಾಡಿ, ಟಿಕೆಟ್ ಖಾಲಿ ಇರೋಂಗಿಲ್ಲ ಅದ್ರೊಳಗೆ. ನಾನು ನೋಡಿದೆ ಮತ್ತು TC ಅವರಿಂದ ಕೇಳಿ ತಿಳ್ಕೊಂಡೆ. ಅದ್ರ ಸಂಬಂಧ ನಾನು ಗಾಡಿ ಚೇಂಜ್ ಮಾಡ್ಕೊಂಬರ್ಬೇಕಾಯ್ತು. ಟಿಕೆಟ್ KSR ಬೆಂಗಳೂರು ಸಿಟಿ ಜಂಕ್ಷನ್ ಮಟ್ಟ ಆಯ್ತು. ಸೊ ಅದ್ರದ್ದು ಅದ್ರದ್ದು ಅಡ್ವಾಂಟೇಜ್ ತೊಗೋಬೇಕಲ್ಲ, ಅದಕ್ಕೆ ನಾನು ಯಲಹಂಕದಿಂದ ಇನ್ನು ಮುಂದೆ ಟ್ರಾವೆಲ್ ಮಾಡ್ಬೇಕಂತ ಮಾಡೀನಿ. ಯಾವ್ಯಾವ ಟ್ರೈನ್ ಅದಾವ ಅಂತ ನೋಡಿದೆ. ಪ್ರಶಾಂತಿ ಎಕ್ಸ್ಪ್ರೆಸ್ ಮತ್ತು KSR ಬೆಂಗಳೂರು, ನ್ಯೂ ಡೆಲ್ಲಿ KSR ಬೆಂಗಳೂರು, ಕರ್ನಾಟಕ ಎಕ್ಸ್ಪ್ರೆಸ್ ಈಗಿನ ಮಟ್ಟಿಗೆ ಆಪ್ಷನ್ ಇತ್ತು. ಸೊ ನಾನು ಪ್ಲ್ಯಾನ್ ಮಾಡೀನಿ ಕರ್ನಾಟಕ ಎಕ್ಸ್ಪ್ರೆಸ್ ಇಲ್ಲ ಪ್ರಶಾಂತಿ ತೊಗೋಬೇಕಂತೇಳಿ. ಬಟ್ ಪ್ರಶಾಂತಿ ಮುಂದೆ ಬರೋದ್ರಿಂದ ಪ್ರಶಾಂತಿ ತೊಗೊಂಡು ನಾನು ಇನ್ನು ಹೋಗ್ತೀನಿ KSR ಬೆಂಗಳೂರಿಗೆ. ನೋಡಂಬರಿ ಆ ಟ್ರೈನ್ ಇದ್ರೊಳಗೆ ಜನರಲ್ ಕ್ಲಾಸ್ ಹತ್ಬಿಡೋಣ ಈಗ ಹೋಗಿ.
ನಮ್ಮ ಕಾಚಿಗುಡ್ಡ ಯಲಹಂಕಕ್ಕೆ ಯಾರು ಬಂದಿದ್ರಲ್ಲ ಅವರೆಲ್ಲ ಇಲ್ಲೇ ವೇಟ್ ಮಾಡತ್ತಾರ ನೋಡ್ರಿ ಪ್ರಶಾಂತಿಗೆ ಹತ್ತಕ್ಕೆ. ಇದೇನೋ ಫಸ್ಟ್ ಪ್ಲಾಟ್ಫಾರ್ಮ್ ಐತಲ್ಲ, ಇದು 2 ಸೆಟ್ ಪ್ಲಾಟ್ಫಾರ್ಮ್ ನೋಡಕ್ಕೆ ಸಿಗುತ್ತೆ. ಇದು ನನಗೆ ಕಂಡು ಬಂದಿದ್ದು ಮದುರೈ, ನಮ್ಮ ಯಲಹಂಕ ಮತ್ತು ಇನ್ನೊಂದು ಯಾವುದೋ ಸ್ಟೇಷನ್ ಐತಲ್ಲ ರೀ ಅದ್ರ ಸರ ಬಾಯಿಗೆ ಬಂದೈತೆ ಕೊಯಂಬತ್ತೂರು, ಅಲ್ಲಿ ಹಿಂಗೆ ಬರುತ್ತೆ. ನಮ್ಮ ಗಾಡಿಗೆ ಲೋಕೋ ರಿವರ್ಸ್ ಮಾಡಿ ವಾಪಸ್ ರೆಡಿನೂ ಇಟ್ಟಾರ ನೋಡ್ರಿ. ಇದು ಈವ್ನಿಂಗ್ ಡಿಪಾರ್ಚರಿಗೆ ಪ್ರಶಾಂತಿ ಅರೈವಾತ. ದೂರದಿಂದ ನೋಡಿದ್ದೆ ನನಗೆ KGM ವ್ಯಾಪ್ 7 ಅನ್ಸೋದು. KGM ಲೋಕೋಗಳು ಕಂಡು ಬಿಡ್ಬೋದು ಈಸಿಯಾಗಿ. 39381 ಕವಚ್ ಫಿಟೆಡ್ ವ್ಯಾಪ್ 7. ಏನು ಪ್ಯಾಕ್ ಬರೋದ್ರಿ ಗಾಡಿಗೆ, ಬಟ್ ಯಲಹಂಕಕ್ಕೆ ಸ್ವಲ್ಪ ಖಾಲಿ ಆಗತ್ತೆ, ಅದೊಂದು ಕಾನ್ಫಿಡೆನ್ಸ್ ಐತಿ. ಸಾರಿ, KGM ಅಲ್ಲ, ವಿಜಯವಾಡ ಪ್ರಶಾಂತಿ ಎಕ್ಸ್ಪ್ರೆಸ್. ಇದನ್ನು ರೀಸನ ನೋಡ್ರಿ ನಾನು ಪ್ರಶಾಂತಿ ಅವಾಯ್ಡ್ ಮಾಡಿದ್ದೆ. ಒಂದು ಲೆಕ್ಕಕ್ಕೆ ಈ ಗಾಡಿ ಒಳಗೆ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಜನರಲ್ ಒಳಗೆ ಕುಂತು ಬರೋಷ್ಟು ಪರಿಸ್ಥಿತಿ ಐತೆ. ಈ ಗಾಡಿ ಟಾಯ್ಲೆಟ್ ಒಳಗೂ ಕುಂತು ಬರೋಕ್ಕಾಗಂಗಿಲ್ಲ, ಅಷ್ಟು ರಶ್ ಐತಿ. ಪೂರ್ತಿ ಆರೇ ಸಿಗೋದೈತ್ರಿ. ಹಾಂ, ಚಲೋ ಆಯ್ತು, ಬರೀ ಬೆಸ್ಟ್ ಡಿಸಿಷನ್ನ ನಾನು ಮಾಡಿದ್ದೆ. ಇನ್ನೂ ಪ್ಯಾಕ್ ಐತ್ರಿ ಗಾಡಿ. ಯಲಹಂಕ ಬಂದರು ಆ ಸೈಡ್ ಒಳ್ಳೆ ಆ ಥರ ಡಬಲ್ ಪ್ಲಾಟ್ಫಾರ್ಮ್ ಇರೋ ಅಡ್ವಾಂಟೇಜೇ ಇದೆ. ಇದರಲ್ಲಿ ಜನರಲ್ ಕಂಡೀಷನ್ ನೋಡ್ರಿ, ಇಲ್ಲೇ ಪ್ಯಾಕ್ ಐತೆ ಗಾಡಿ. ಯಲಹಂಕಕ್ಕೆ ಸ್ವಲ್ಪ ಮಂದಿ ಇದಾರ ಅಂದ್ರೂ ಫುಲ್ ಐತಂತಂದ್ರೆ ಭುವನೇಶ್ವರದಿಂದ ಗಾಡಿ ಹೆಂಗೆ ಬರ್ಬೋದು ಫುಲ್ ಪ್ಯಾಕ್ ಬರ್ತಿರ್ಬೇಕಿದೆ. ಯಾಕಂತಂದ್ರೆ ಗುಂತಕಲ್ಲ ಅಲ್ಲೆಲ್ಲ ಖಾಲಿ ಹಾಕೊಂತ ಬರೋದು ಸ್ವಲ್ಪ ಆ ಪ್ಯಾಚಿಂದ ಕೆಲಸ ಮಾಡೋಕೆ ಬರೋರೆಲ್ಲ ಇದೇ ಟ್ರೈನ್ ಪ್ರಿಫರ್ ಮಾಡ್ತಾರೆ. ಡೈಲಿ ಗಾಡಿ ಫ್ರೀಕ್ವೆಂಟಲಿ ಅವರಿಗೆ ಗೊತ್ತಿರುತ್ತೆ ಹಂಗೆ ಟೈಮಿಂಗ್ ಅಂತೇಳಿ, ಮತ್ತು ಪಂಕ್ಚುಲ್ ಐತಿ ಇದು ಡೈಲಿ. ಡಿಪಾರ್ಟ್ ಆದ್ವಿ ನೋಡ್ರಿ ನಮಗೆ ಯಲಹಂಕದಿಂದ. ಒಂದು ಜನರಲ್ ಟಿಕೆಟ್ ಎಷ್ಟೆಲ್ಲ ಯೂಸ್ ಆಗ್ಬೋದು ಅನ್ನೋಕೆ ಉದಾಹರಣೆನ ನಿಮ್ಗೆ ಇಲ್ಲೇ ಐತಿ. 4 ಡಿಫ್ರೆಂಟ್ ಕೈಂಡ್ಸ್ ಆಫ್ ಜರ್ನೀಸ್. करना है ना ना ಯಶವಂತಪುರ ಲೈನಲ್ಲಿ ಸಪ್ರೇಟ್ ಆಯ್ತು ನೋಡ್ರಿ. ಸಂದ್ರ ಒಳಗೆ ಅನ್ಸ್ಕೆಡ್ಯೂಲ್ಡ್ ಹಾಲ್ಟ್ ಆತ್ರಿ. ನಮ್ದು ಅಡ್ವೆಂಚರಸ್ ಜರ್ನಿ ಇಲ್ಲಿಗೆ ಎಂಡ್ ಆಗುತ್ತೆ. ಸ್ಟಾರ್ಟ್ ಮಾಡಿದ್ದೀವಿ ಮಾರ್ಗಾಪುರದಿಂದ. ಜನರಲ್ ಟಿಕೆಟ್ ತೊಗೊಂಡು ಒಂದೊಂದು ಹೋಪ್ ಮೇಲೆ ಸ್ಟಾರ್ಟ್ ಮಾಡಿದ್ದೆ 200 ರೂಪಾಯಿಂದ. ಬಂದು ಮುಟ್ತಾನೆ ಬೆಂಗಳೂರಿಗೆ ಅಂತಂತೇಳಿ ಇದೇ ಟ್ರೈನಿಗೆ ಬರೋ ಪ್ಲ್ಯಾನ್ ಇತ್ತು. ಬಟ್ ನನ್ನ ಸೋರ್ಸಸ್ಸಿಂದ ಕನ್ಫರ್ಮ್ ಮಾಡ್ಕೊಂಡೆ ಈ ಗಾಡಿ ಒಳಗೆ ಕನ್ಫರ್ಮ್ ಆಗಲ್ಲ ಅಂತೇಳಿ ನನಗೆ ಫಿಕ್ಸ್ ಆಗಿಬಿಡುತ್ತೆ. ಅದಕ್ಕೆ ಸೊ ನಾನು ಅಲ್ಲಿಂದ ಕಾಚಿಗುಡ್ಡ ಹೋಗುವಂಥ ಗುಂಟ್ರು ಕಾಚಿಗುಡ್ಡ ಎಕ್ಸ್ಪ್ರೆಸ್ ಒಳಗೆ ನಂದ್ಯಾಲ ಮಠ 3 AC ಒಳಗೆ ಬಂದೆ. ನಂದ್ಯಾಲದಿಂದ ಡೋನ್ ಮಠ ಸ್ಲೀಪರ್ ಒಳಗೆ ಬಂದೆ. ಆಮೇಲೆ ಡೋನ್ದಾಗ 1 ತಾಸು ವೇಟ್ ಮಾಡಿ ಆಮೇಲೆ ರಾತ್ರಿ ಫಸ್ಟ್ ಕ್ಲಾಸ್ AC ಒಳಗೆ ಸೀಟ್ ತೊಗೊಂಡು ನಾವು ಬಂದಿವಿ ಯಲಹಂಕ ಮಠ. ಯಲಹಂಕದಿಂದ ಮತ್ತು ನಾನು ಪ್ರಶಾಂತಿ ಎಕ್ಸ್ಪ್ರೆಸ್ ಒಳಗೆ ಜರ್ನಿ ಕಂಪ್ಲೀಟ್ ಮಾಡಿ ಬಂದೆ ರೀ. ಎಲ್ಲಿಗೆ ಹೇಳ್ರಿ, ನಮ್ಮ ಬೆಂಗಳೂರಿನ ಚನ್ನಸಂದ್ರ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ಮಟ್ಟ ಈ ಅಡ್ವೆಂಚರ್ ಜರ್ನಿ ನಿಮ್ಗೆ ಹೆಂಗೆ ಅನ್ನಿಸ್ತಾ, ಹಿಂಗೆ ಯೂನಿಕ್ ವೇ ಒಳಗೂ ನೀವು ಟ್ರೈ ಮಾಡ್ಬೋದು. ಮತ್ತು ಟಿಕೆಟ್ ನಾನೆಲ್ಲ ಹೆಂಗೆ ನೋಡ್ಕೋತೇನಪ್ಪ ಅಂತಂತಂದ್ರೆ ನಾನು ಒಂದು ಪ್ಲ್ಯಾನ್ ಹಾಕೋತೇನೆ ರೀ. ಹೆಂಗೆ ಅಂತಂತಂದ್ರೆ ಈಗ ನಾವು ಹೋಗಿರ್ತೇವೆ ಅಂದರೆ ಯಾವ್ಯಾವ ಸ್ಟೇಷನ್ ಒಳಗೆ ಜಂಕ್ಷನ್ ಪಾಯಿಂಟ್ ಬರ್ತಾವೆ ಅಂಥೇಳಿ, ಜಂಕ್ಷನ್ ಪಾಯಿಂಟಿಂದ ಯಾವ್ಯಾವ ಟ್ರೈನ್ ಅದಾವೆ, ಯಾವ್ಯಾವೆಲ್ಲ ಆಪ್ಷನ್ ಅದಾವೆ ಅಂಥೇಳಿ ನೀವು
ಹೆಂಗೆ ನೋಡ್ಬೋದು ಅಂಥೇಳಿ ನನಗೆ ಇದೆಲ್ಲ ಪ್ಲ್ಯಾನ್ ನಾನು ಹೆಂಗೆ ಮಾಡ್ತಾನಂತ ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ಒಂದು ಪ್ಲ್ಯಾನ್ ಅಂತೇಳಿ ಕಾಮೆಂಟ್ ಮಾಡಿರಿ, ನಾನು ನಿಮಗೆ ರಿಪ್ಲೈ ಮಾಡ್ತಾನಂತ. ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋದೆ. ನೀವು ಸಿಗನಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಠ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.